ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅನ್ಬೋದು, ಎಲ್ಲ ಕಡೆ ಸಿಗುವ ಎಲ್ಲರೂ ಮಾಡ್ಬೋದಾದ ಹುಣಸೆ ಚಿಗುರಿಂದ ಡಾಲ್ ಮಾಡೋಕ್ಕೆ ತೋರಿಸ್ತೀನಿ. ಬರ್ರಿ. ಈ ಡಾಲ್ ತುಂಬ ಟೇಸ್ಟಿ, ಹೆಲ್ದಿ, ಸ್ಪೈಸಿ, ರುಚಿಕರವಾದ ರೆಸಿಪಿ ಅದ. ಬರ್ರಿ. ಮೊದಲಿಗೆ ಎಲ್ಲರಿಗೂ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯ್ತಂದರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಬರ್ರಿ ಮೊದಲಿಗೆ ಮಾಡೋ ವಿಧಾನ. ತೊಗರಿಬೇಳೆ ಒಂದು 3/4 ಬಟ್ಲು ತೊಗೊಂಡಿದ್ದೀನಿ. ಇದು ಹುಣಸೆ ಚಿಗುರು ಬಿಡಿಸಿ ತೊಳೆದಿಟ್ಕೊಂಡಿರೋದು. ಒಂದು ಬದನೆಕಾಯಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಬೆಳ್ಳುಳ್ಳಿ ತೊಗೊಂಡಿನಿ. ಸ್ವಲ್ಪ ಜೀರಿಗೆ, ಎಣ್ಣೆ ಒಗ್ಗರಣೆಗೆ, ಸಾಸಿವೆ, ಕರಿಬೇವು, ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ರುಚಿಗೆ ಬೇಕಾದಷ್ಟು, ಇದು ಖಾರದ ಪುಡಿ, ಖಾರದ ಪುಡಿ. ಇವಾಗ ಮಾಡೋ ವಿಧಾನ. ಬರ್ರಿ. ಒಂದು ಕುಕ್ಕರ್ ತೊಗೊಂಡು ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಹಾಕಿ ಇದಕ್ಕೆ ಹುಣಸೆ ಚಿಗುರು ಏನಿತ್ತಲ್ಲ ಅದನ್ನು ನೋಡಿ, ಮುಂದೆ ಬಂದಿರ್ತಲ್ಲ ಹುಣಸೆ ಗಿಡಕ್ಕೆ, ಇದನ್ನೇ ಹುಣಸೆ ಚಿಗುರು ಬಿಡಿಸ್ಕೊಂಬಂದು ತೊಳೆದು ಕ್ಲೀನ್ ಮಾಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು. ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚಿಗುರು, ಹುಣಸೆ ಚಿಗುರು ಹಾಕ್ತಾಯಿದ್ದೀನಿ, ಸಾರಿ. ಆಮೇಲೆ ಒಂದು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಚಮಚ ಖಾರದ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ. ಇವಾಗ ಮಾಡೋ ವಿಧಾನ ನೋಡಿರಿ. ನೀರು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ. ಎಣ್ಣೆ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಈ ಕುಕ್ಕರ್ ಇಟ್ಟು ಒಂದು 3 ವಿಸಿಲ್ ಬರಲಿ. ನೋಡಿರಿ, 3 ವಿಸಿಲ್ ಬಂದಾಯ್ತು. ಇನ್ನೇನು ಇವಾಗ ತೆಗೆದುಬಿಡೋಣ. ಇದು ನೋಡಿರಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಹುಣಸೆ ಚಿಗುರು, ಬದನೆಕಾಯಿ, ಬೇಳೆ ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ. ಇಷ್ಟು ಕುದ್ದಿದ್ರೆ ಸಾಕು. ಇವಾಗ ಇದು ಸ್ವಲ್ಪ ಮಗಚ್ಕೊಳ್ಳೋಣ. ಬೇಳೆ ಮಗಚೋದ್ರಿಂದ ಆದರೂ ಮಗಚ್ಬೋದು, ಈ ಥರ ಚಮಚದಿಂದನೂ ಹಿಂಗೆ ಮಾಡ್ಬೋದು. ಇದು ಡಾಲ್ ಮಾಡಿರೋದ್ರಿಂದ ಫುಲ್ ಸಣ್ಣ ಆಗಿರೋದೇನು ಬೇಡ, ಸ್ವಲ್ಪ ದಪ್ಪ ದಪ್ಪ ಇರಲಿ. ಇವಾಗ ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಪಟ್ಟ ಅಂದ ತಕ್ಷಣ ಒಂದು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಇವಾಗ ಈ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚಲೋತ್ನಾಗೆಲ್ಲ ಕಲಿಸ್ಕೊಳ್ಬಿಡೋಣ. ಕಲಿಸ್ಬಿಟ್ಟು ನೋಡಿರಿ, ಡಾಲ್ ರೆಡಿ ಆಯಿತು. ಸ್ವಲ್ಪ ಉಪ್ಪು ಬೆಲ್ಲ ಹಾಕಿದ್ದೀನಿ, ಸ್ಕಿಪ್ ಆಗಿದೆ, ನೋಡ್ಕೊಂಡು ಹಾಕ್ರಿ. ಈ ಥರ ಇದು ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬ ಟೇಸ್ಟಿ, ಹೆಲ್ದಿ ಆಗಿರೋ ರೆಸಿಪಿ ಅದ. ಈ ರೆಸಿಪಿ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿರಿ. ತುಂಬ ಚೆನ್ನಾಗಿರುತ್ತೆ. ಹುಣಸೆ ಗಿಡ ಅಂತೂ ಎಲ್ಲ ಕಡೆ ಸಾಮಾನ್ಯವಾಗಿ ಸಿಗುತ್ತೆ. ಅದರಲ್ಲಿ ಚಿಗುರು ಬಿಡಿಸ್ಕೊಂಬಂದು ಈ ಥರ ಮಾಡ್ಕೊಂಡು ನೋಡಿರಿ. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದಾಗಿದೆ ಇದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬ ರುಚಿಕರವಾದ ಈ ಡಾಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ. ಧನ್ಯವಾದಗಳು.